ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು SX4 ಗಾಡಿ ಸೇಲ್ ಬಂದ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡೋಕ್ಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳಿಸೋಕ್ಕೆ ವಾಟ್ಸಪ್ ನಂಬರ್ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳ್ದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ಗೆ ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಯಾವುದು ಮಾರುತಿ SX4 ಅದು? SX4 ಸರ್ ಅದು. ಓಕೆ, ಎಷ್ಟು ಮಾಡಲಿ ಸರ್ ಅದು? 2010. ಓಕೆ, ಓನರ್ ಎಷ್ಟು ಜನ? ಇವಾಗ 2ನೇ ಓನರ್ ಸರ್, ತಗೊಂಡವ್ರು ಮೂರು ಆಗ್ತಾರೆ. ಓಕೆ, ಕಿಲೋಮೀಟರ್ ಎಷ್ಟು ಸರ್ ಗಾಡಿ? ಸರ್ ಅದೊಂದು ಚಿಲ್ಲರೆ ಓಡಿದೆ ಸರ್. ಓಕೆ, ಏನಾದರೂ ಶೋರೂಮ್ ಹಿಸ್ಟ್ರಿ ಇದೆಯಾ? ಇಲ್ಲ ಸರ್, ಶೋರೂಮ್ ಇಷ್ಟು ಇಲ್ಲ. ಓಕೆ, ಗಾಡಿದು ಡಾಕ್ಯುಮೆಂಟ್ಸ್ ಚೆನ್ನಾಗಿದಾವೆ ಸರ್? ಸರ್ ಡಾಕ್ಯುಮೆಂಟು, ಇನ್ಸೂರೆನ್ಸು, FC ಲ್ಯಾಬ್ಸ್ ಆಗಿದೆ. ಎಲ್ಲ ಲ್ಯಾಬ್ಸ್ ಆಗಿದೆಯಾ? ಹ್ಞೂ ಸರ್. ಓಕೆ, ಅಂದರೆ ತೊಗೊಳೋದು ಮಾಡಿಸ್ಕೊಡ್ತೀರಾ ಅಥವಾ ಹೆಂಗೆ ಅದು? ಸರ್ ಅದು ತಗೊಂಡೋದು ನಾವೇ ಮಾಡಿಸ್ಕೊಡ್ಬೇಕಂದ್ರೆ ಹ್ಞೂ 20,000 ಖರ್ಚು ಬರುತ್ತೆ ಅದು. ಹಾಂ. ಸರ್ 1,80,000 ಹೇಳ್ತೀವಿ ರೇಟು. ನಾವು ಮಾಡಿಸ್ಬೇಕು ಅಂದರೆ ಒಂದು 2 ಲಕ್ಷ ಆಗುತ್ತೆ. ಓಕೆ, ಅಂದರೆ ನೀವೇ ಮಾಡಿಸ್ಕೊಟ್ರೆ 2 ಲಕ್ಷ ಹೇಳ್ತಿದ್ದೀರಾ, ಇಲ್ಲ ಅವರೇ ಮಾಡಿಸ್ಕೊಂತೀವಿ ಅಂದರೆ 1,80,000? ಹ್ಞೂ ಸರ್, ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ. ಹ್ಞೂ ಸರ್, ಆಗುತ್ತೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆಯಾ? ಒರಿಜಿನಲ್ ಪೇಂಟ್ ಸರ್ ಇರೋದು. ಯಾವುದೇನು ಟಿಂಕರ್ ಕೆಲಸ ಇಲ್ವಾ? ಯಾವುದಿಲ್ಲ ಸರ್, ತಿಂಗಳ ಕೆಲಸ ಡೆಂಟ್ ಏನಿಲ್ಲ. ಇಂಜಿನ್ ಎಲ್ಲ ಹೆಂಗಿದೆ? ಹ್ಞೂ ಸರ್, ಇಂಜಿನ್ ಸ್ಟೇಲ್ಡ್ ಇಂಜಿನ್ ಇದೆ. ಸೀಲ್ಡ್ ಇಂಜಿನಾ? ಹ್ಞೂ ಸರ್. ಓಕೆ, ಪೆಟ್ರೋಲ ಡೀಸೆಲ್ಲ ಸರ್ ಅದು? ಪೆಟ್ರೋಲ್ ಸರ್. ಏನು ಮೈಲೇಜ್ ಬರ್ಬೋದು? ಸರ್ ಹೈವೇ ಹತ್ತಿದ್ರೆ ಒಂದು 20 ಬರುತ್ತೆ, ಮಾಮೂಲು ಗೇರಲ್ಲಿ ಹೋದ್ರೆ ಒಂದು 18 ಬರುತ್ತೆ ಸರ್. ಓಕೆ, ಟ್ರಾಫಿಕಲ್ಲೆಲ್ಲ ಒಂದು 18 ಬರುತ್ತೆ. ಹಾಂ ಹಾಂ. ಒಳಗಡೆ AC, ಪೋಸ್ಟಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ 4 ಇಂಡಿಯಾ ಎಲ್ಲ ವರ್ಕಿಂಗ್ ಇದೆ. ಹ್ಞೂ. ಸೀಟ್ ಕವರ್ ಎಲ್ಲ ನೀಟಾಗಿದೆ, ಮೊನ್ನೆ ಮಾಡಿಸಿದ್ರೆ. ಓಕೆ ಓಕೆ. ಓಕೆ, ಅಂದರೆ ತೊಗೊಂಡ್ಮೇಲೆ ಈಗ ಡೀಸೆಲ್ ಅಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಓಡಿಸ್ಕೋಬೋದು ಸರ್. ಡಾಕ್ಯುಮೆಂಟ್ಸ್ ಒಂದು ಮಾತ್ರ ಮಾತಾಡ್ಕೊಬೇಕು ಅಷ್ಟೇ? ಡಾಕ್ಯುಮೆಂಟ್ ಮಾತಾಡಬೇಕು. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಲ್ಲ ಒರಿಜಿನಲ್ಲು? ಹ್ಞೂ ಸರ್, ನಮ್ಮ ಕಡೆ ಇದೆ. ನಮ್ಮ ಭಾವರ ಹೆಸರಿದೆ ಅದು. ಹಾಂ ಹಾಂ. ನಮ್ಮ ಭಾವರ ಹತ್ರ ಮಾಡಿಸ್ತೀವಿ. ಎಲ್ಲಿರೋ ಸರ್ ಗಾಡಿದು? ಸರ್ ಇದು ಚಳ್ಳಕೆರೆ ತಾಲೂಕು, ಪರಶಾಂಪುರ ಹೋಬಳಿ. ಪರಶಾಂಪುರದಲ್ಲಿ ಇದೆ ಗಾಡಿ. ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು? ಹಾಂ, ಚಳ್ಳಕೆರೆ ತಾಲೂಕು, ಪರಶಾಂಪುರ ಹೋಬಳಿ, ಪರಶಾಂಪುರದಲ್ಲಿ ಇದೆ. ಓಕೆ, ಆನ್ ದ ವೇ ಪಾವಗಡ ರೋಡ್ ಅಲ್ವಾ? ಹಾಂ, ಪಾವಗಡ ರೋಡ್ ಸರ್. ಓಕೆ,